ಪಾಕಿಸ್ತಾನದ ಪರವಾಗಿದ್ದಾರೆ, ಪಾಕಿಸ್ತಾನದ ಘೋಷಣೆಗಳನ್ನು ಹಾಕುವಂಥವ್ರು ಇದ್ದಾರೆ. ಸೊ ಅಂಥ ಶತ್ರುಗಳ ನಾಶವೂ ಆಗಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಸಮಾಜಕ್ಕೆ, ಹಿಂದೂ ಧರ್ಮಕ್ಕೆ ಬಲ ತುಂಬಗೋಸ್ಕರ ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಪರಶುರಾಮ್ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. 78 ವರ್ಷ ಸ್ವಾತಂತ್ರ್ಯ ಬಂದರೂ ಕೂಡ ಇನ್ನೂವರೆಗೆ ಹಿಂದೂಗಳಿಗೆ ಸುರಕ್ಷತೆ ಇಲ್ಲ. ಹಿಂದೂಗಳನ್ನು ಅಪಮಾನ, ಅವಮಾನ, ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸೊ ಅಂಥ ದುಷ್ಟ ಶಕ್ತಿಗಳಿಗೆ ಪರಶುರಾಮನ ಜಯಂತಿಯ ಮೂಲಕನೇ ಉತ್ತರ ಕೊಡಬೇಕು ಅಂತನ್ನುವಂಥದ್ದು ನಿರ್ಧಾರವನ್ನು ಮಾಡಿದ್ದೀವಿ. ಇವತ್ತಿನ ಈ ಪರಶುರಾಮ ಜಯಂತಿಯನ್ನು ಪರಂ ಪೂಜ್ಯ ಪೇಜಾವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಧರ್ಮ ಸಭೆ ಆಗತ್ತೆ. ಸೊ ಬಂದಂಥವ್ರು ಎಲ್ಲರಿಗೂ ಕೂಡ ಪರಶುರಾಮನ ಆ ಧೈರ್ಯ, ಸ್ಥೈರ್ಯ, ಶೌರ್ಯ ಬರಲಿ ಅಂತನ್ನುವಂಥದ್ದು ಪ್ರಾರ್ಥನೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಶೋಭಾಯಾತ್ರೆ ಎಷ್ಟೊತ್ತಿಗೆ ಆರಂಭವಾಗುತ್ತೆ? ಆ ಶೋಭಾಯಾತ್ರೆ ಎಲ್ಲೆಲ್ಲ ಯಾವ ಮಾರ್ಗದಲ್ಲಿ ಬರುತ್ತೆ? ಶೋಭಾಯಾತ್ರೆ ನಾವು ಈ ಪಹಲ್ಗಾಂವ್ ಘಟನೆ ನಂತರ ಈ ರೀತಿಯ ವೈಭವೀಕರಣ ಬೇಡ, ಹಾಗಾಗಿ ಇಲ್ಲೇ ಹಿಂಭಾಗದಲ್ಲೇ ಇರುವಂಥ ರಾಮ ಮಂದಿರದ ಮೂಲಕ ಇಲ್ಲಿ ಸಭೆ ನಡೀತಾ ಇರುವಂಥ ಸ್ಥಳಕ್ಕೆ ಅಷ್ಟೇ ನಾವು ಆ ಪೂಜ್ಯ ಸ್ವಾಮೀಜಿಯವರನ್ನು ಮತ್ತು ಪರಶುರಾಮನ 10 ಅಡಿ ಎತ್ತರದಲ್ಲಿರುವಂಥ ಮೂರ್ತಿಯನ್ನು ಮತ್ತು ಸುಮಾರು ಒಂದು 15 ಅಡಿಯ ಎತ್ತರದ ಕೊಡಲಿಯನ್ನು ನಾವು ಮೆರವಣಿಗೆ ಮೂಲಕ ಇಲ್ಲಿ ತರ್ತಾ ಇದ್ದೀವಿ.